ಈಗಾಗಲೇ ನಮ್ಮ ನಿಂಗಣ್ಣ ದೇವರು ನಿಂಗಣ್ಣ ಆರ್ಮಿಯವರು ಮಾತನಾಡಬೇಕಾದ್ರೆ ನಿಮಗೊಂದಿಷ್ಟು ವಿಚಾರಗಳನ್ನ ತಮ್ಮ ಮುಂದುಗಡೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ನಾನು ಒಂದು 10 ನಿಮಿಷಗಳ ಕಾಲ ಭಾರತ ಸೇನೆ ಅಂದ್ರೆ ಬಹಳ ಜನಕ್ಕೆ ನಮ್ಗೆ ಗೊತ್ತೇ ಇಲ್ಲ, ಮತ್ತು ಈ ನಮ್ಮ ಭಾರತದ ಸಮಾಜಕ್ಕೆ ನಮಗೆ ಎಂತ ರೋಗ ಬರುತ್ತದೆ ಅಂತ ಕೇಳಿದ್ರೆ ವಾಸಿಯಾಗದಂತ ರೋಗ. ಯಾವ ರೋಗ ಅದು ಅಂತ ಕೇಳಿದ್ರೆ, ಯಾರು ಈ ದೇಶಕ್ಕಾಗಿ, ಯಾರು ಈ ಸಮಾಜಕ್ಕಾಗಿ ಇಡೀ ತಮ್ಮ ಸಂತೋಷವನ್ನ, ತಮ್ಮ ಜೀವನವನ್ನ ತ್ಯಾಗ ಮಾಡ್ತಾರೋ ಅವರನ್ನ ಬಹಳಷ್ಟು ಬೇಗ ಮರೆತು ಬಿಡುವಂತ ಕೆಟ್ಟ ರೋಗ ನಮಗೆ ಆವರಿಸಿಕೊಂಡಿದೆ. ಆ ರೋಗ ನಮ್ಮೆಲ್ಲರ ಮನೆಗಳಲ್ಲಿದೆ. ಸಮಾಜ 4 ದಿನ ಗುರುತಿಸುತ್ತೆ, ತದನಂತರ ಅವರನ್ನ ಮರೆತು ಬಿಡುವಂತ ರೋಗದಿಂದ ಈ ಭಾರತ ದೇಶದ ಪ್ರಜೆಗಳು ನಾವು ಹೊರಗೆ ತರದೇ ಹೋದ್ರೆ ಬಹುಶಃ ನಾವು ಅದಕ್ಕೆ ಕೃತಜ್ಞರಾಗುತ್ತೀವಿ ಎನ್ನುವ ಮಾತನ್ನ ಪ್ರಾರಂಭದಲ್ಲಿ ಎಚ್ಚರಿಸಿ, ನಾನು ಭಾರತ ಸೇನೆ ಒಂದು ಮಾತು ಹೇಳಬಲ್ಲೆ, ಇಡೀ ಜಗತ್ತಿನಲ್ಲಿ ಅತ್ಯಂತ ಎತ್ತರವಾದ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವ ಸೈನಿಕರು ನಮ್ಮ ದೇಶದ ವೀರರು ಅಂತ ಹೆಮ್ಮೆಯಿಂದ ಹೇಳಿದೆ. ಮತ್ತು ಜಗತ್ತಿನ ಎಲ್ಲರಲ್ಲಿ ಅತ್ಯಂತ ದೊಡ್ಡ ಸೈನ್ಯ ನಮ್ಮದು. 13,62,000 ಸೇನಾಪಡೆಯನ್ನ ಹೊಂದಿರುವಂತದ್ದು. ಅದರಲ್ಲಿ ಮತ್ತು ಇನ್ನು ಪ್ಯಾರಾ ಮಿಲಿಟರಿ ಫೋರ್ಸ್ ಅನ್ನು ಹೊರತುಪಡಿಸಿ 13,62,000 ಜನ ಈ ದೇಶವನ್ನ ಹಗಲು ರಾತ್ರಿ ಕಾಯುವಂತ ವೀರ ಯೋಧರು. ಮತ್ತು ಭಾರತ ಅಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ. ಭಾರತ ಅಂದ್ರೆ ಸುರಪೂರು, ಇನ್ನೂ ಬಹಳ ಭಾರತ ಗೊತ್ತಿದೆ ಅಂದ್ರೆ ಗುಲ್ಬರ್ಗ, ಇನ್ನೂ ಬಹಳ ಗೊತ್ತಿದೆ ಅಂದ್ರೆ ಬೆಂಗಳೂರು. ಬಂಧುಗಳೇ, ನೆನಪಿಟ್ಕೊಳ್ಳಿ, ಒಂದು ಮಾತನ್ನ ಹೇಳಿದ್ರು ನಿನ್ನ ಅವರು ಹೇಳಬೇಕಾದ್ರೆ, ಅವರು ಸಿಯಾಚಿನ ಗಡಿಯನ್ನ ತಮ್ಮ ಮುಂದೆ ಉದಾಹರಿಸಿದ್ರು. ಬಂಧುಗಳೇ, ಭಾರತ ಅಂದ್ರೆ ಬರೀ ಗುಲ್ಬರ್ಗ, ಬೆಂಗಳೂರು, ಮುಂಬೈ ಅಷ್ಟೇ ಅಲ್ಲ. ಭಾರತ ಇಡೀ ಜಗತ್ತಿನ ಎಲ್ಲ ವೈಶಿಷ್ಟ್ಯಗಳನ್ನ ಭಾರತ ಹೊಂದಿದೆ. ಸಿಯಾಚಿನ ಗಡಿ ಪ್ರದೇಶದಲ್ಲಿ ನಮ್ಮ ದೇಶದ ಸೈನಿಕ ಎಂತ ಸ್ಥಿತಿಯಲ್ಲಿ ತಾನು ಕೆಲಸವನ್ನು ಮಾಡ್ತಾನೆ ಗೊತ್ತೇನು? ಅವರು ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರು. ನೆನಪಿಟ್ಕೊಳ್ಳಿ, ನಮ್ಮ ದೇಶದ ಸೈನಿಕ ಹಾಕಿಕೊಂಡಿರುವ ಆ ಮಾಸ್ಕ್ ಮತ್ತು ಜಾಕೆಟಿನ ಒಂದೇ ಒಂದು ದಾರದ ಎಳೆ ಏನಾದ್ರು ಬಿಚ್ಚಿದ್ರೆ 2 ನಿಮಿಷದಲ್ಲಿ ಶವ ಆಗ್ತಾನೆ. 2 ನಿಮಿಷ ಚಪ್ಪಾಳೆ ಕಟ್ಟು ವಿಚಾರ. ಯಾಕೆ ಗೊತ್ತೇನು? ಅಷ್ಟೊಂದು ಹಿಮಾಚಲವಾದಂತ ಪ್ರದೇಶ, ಅಲ್ಲಿ ಉಸಿರಾಡಕ್ಕೂ ತೊಂದರೆ ಇದೆ. ಅಲ್ಲಿ ಸಿಲಿಂಡರ್ ಅನ್ನ ಬಾಯಿಗೆ ಹಾಕೊಂಡು ಡ್ಯೂಟಿ ಮಾಡ್ತಿರ್ತಾರೆ. ಮತ್ತು ಅವ್ರು ಹೇಳಿದ್ರು 3 ದಿನ ಊಟ ಅಲ್ಲ. ನಾನು ಬಹಳ ಕಣ್ಣಾರೆ ನೋಡಿದ್ದೀನಿ, 8 ದಿನ ಅವರು ಊಟ ಮಾಡಲ್ಲ. ಕೆಲವೊಂದು ಸಾರಿ ಇಂಜೆಕ್ಷನ್ ಮೇಲೆ ಇರ್ತಾರೆ, ಕೆಲವೊಂದು ಸಾರಿ ಟ್ಯಾಬ್ಲೆಟ್ ಡ್ಯೂಟಿ ಮಾಡ್ತಾರೆ. ಇನ್ನೂ ಒಂದು ದುರಂತದ ವಿಚಾರ ಗೊತ್ತೇನು? ಅಲ್ಲಿ 3 ತಿಂಗಳು ಡ್ಯೂಟಿ ಮಾಡಿ ಬಂದ್ರೆ ಆಯುಷ್ಯದಲ್ಲಿ 3 ವರ್ಷ ಕಡಿಮೆ ಆಗುತ್ತೆ. ಇದು ಬಹಳ ಜನ ಗೊತ್ತಿಲ್ಲ. ನಮ್ಮ ದೇಶದ ಸೈನಿಕ ಕೇವಲ ಸಿಯಾಚಿನ ಗಡಿಯಲ್ಲಿ 3 ತಿಂಗಳು ಡ್ಯೂಟಿ ಮಾಡಿದ್ರೆ ತನ್ನ ಆಯುಷ್ಯದಲ್ಲಿ 3 ವರ್ಷ ಕಡಿಮೆ ಆಗುತ್ತೆ. ಇವತ್ತು ನಾವೆಲ್ಲರೂ ಇಲ್ಲಿ ಕುಂತ್ಕೊಂಡು ಏನ್ ದೇಶ ನಾವು ರಾಜಕಾರಣಿಗಳು ಹಾಳು ಮಾಡಿಬಿಟ್ರು ಅಂತ ಬರೀ ರಾಜಕಾರಣಿಗಳನ್ನ ಬೈದುಕೊಂಡು ಕೂತ್ಕೊಳ್ಳುವಂತ ಈ ಕಾಲಘಟ್ಟದಲ್ಲಿ ಮೊನ್ನೆ ಒಂದು ಘಟನೆ ನಡೀತು. ಜಮ್ಮು ಕಾಶ್ಮೀರಿನ ಸ್ಥಿತಿ ಹೆಂಗಿದೆ ಗೊತ್ತೇನು? ಬಹಳ ಜನಕ್ಕೆ ಭಾರತ ಅಂದ್ರೆ ಅಖಂಡ ಭಾರತ, ಜಮ್ಮು ಕಾಶ್ಮೀರದ ಸ್ವಾಮಿ, ಜಮ್ಮು ಕಾಶ್ಮೀರ ಭಾರತ ನಕ್ಷೆದಲ್ಲಿದೆ, ಅದು ನಮ್ಮ ಜೊತೆಯಲ್ಲಿ ಇಲ್ಲ. ನೆನಪಿಟ್ಕೊಳ್ಳಿ, ಜಮ್ಮು ಕಾಶ್ಮೀರದಲ್ಲಿ ನಮ್ಮ ದೇಶದ ಸೈನಿಕರ ಮೇಲೆ ಅಲ್ಲಿರುವಂತ ಜನ ದಿನನಿತ್ಯ ಕಣ್ಣು ಹೊಡಿತಾರೆ. ಈ ದೇಶದ ಜನ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಇವತ್ತು ಇಲ್ಲಿ ವೇದಿಕೆ ಮೇಲೆ ಕುಳಿತಿರುವ ಬಹಳಷ್ಟು ಜನ ಸ್ನೇಹಿತರು, ನಮ್ಮ ಎಲ್ಲ ಸೈನಿಕರು ಇವತ್ತು ಜಮ್ಮು ಕಾಶ್ಮೀರದಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ. ನಿಂಗಣ್ಣ ಅವರಿಗೆ ಅವರು ಕಳೆದ 6 ತಿಂಗಳ ಹಿಂದೆ ಒಬ್ಬ ಔರಂಗಜೇಬ್ ಅಂತ ತೀರ್ಕೊಂಡ. ಅದು ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಅವರಿಗೆ ಫೋನ್ ಮಾಡ್ದೆ, ಸರ್ ಎಲ್ಲಿದ್ದೀವಿ ಅಂದ್ರೆ, ಇಲ್ಲ ನನ್ನ ಜೊತೆ ಇರುವ ಒಬ್ಬ ಸ್ನೇಹಿತ ಔರಂಗಜೇಬ್ ಈಗ ತಾನೇ ಸತ್ತೋದ, ಅವನನ್ನ ಶವ ಸಾಗಿಸ್ತಾ ಇದ್ದೀನಿ, ನಾನು ಆಮೇಲೆ ಮಾತಾಡ್ತೀನಿ, ಫೋನ್ ಕಟ್ ಮಾಡಿ. ಅಂದ್ರೆ ಕಣ್ಣಿಂದ ದಿನನಿತ್ಯ ಸಾವು, ಕಣ್ಣಿಂದ ಶತ್ರುಗಳಿಂದ, ನಮ್ಮದೇ ದೇಶದ ಜಮ್ಮು ಕಾಶ್ಮೀರ ಜನಗಳಿಂದ ಕಲ್ಲಿಗೆ ತಿನ್ನಬೇಕು, ತಿಂದು ಈ ದೇಶಕ್ಕಾಗಿ ಬದುಕಬೇಕು. ಈ ದೇಶದ ರಾಜಕಾರಣಿಗಳು ಮತ್ತು ನಾವು ಆರಾಮಾಗಿರುವವರು ನನ್ನ ದೇಶದ ಸೈನಿಕ ಸಂಪರ್ಕವಾಗಿ ದುಡಿತಾನೆ. ಬಹಳ ನೋವಿನಿಂದ ಹೇಳಿದ್ರು, ಅದನ್ನು ಬಹಳ ಗಂಭೀರವಾಗಿ ತಗೊಳ್ಳಬೇಕು. ಯಾವ ತಂದೆ ತಾಯಿನೂ ಎಂತ ಕೆಟ್ಟ ಮಗನಂದ್ರು ದುಡ್ಡು ಕೊಡ್ತೀನಿ ಹೋಗಿ ಸಾಯಿಸು ಅಂದ್ರೆ ಯಾವ ತಂದೆಯೂ ಸಾಯಕ್ ಬಿಡಲ್ಲ, ಯಾವ ತಾಯಿನೂ ಸಾಯಕ್ ಬಿಡಲ್ಲ. ಒಂದು ವೇಳೆ ಮೊನ್ನೆ ಪುಲ್ವಾಮಾದಲ್ಲಿ ಘಟನೆ ಆಯ್ತು, ಎಷ್ಟು ಜನ ನಾವು ಕಣ್ಣೀರು ಬಿಡುತ್ತಿದ್ದೀವಿ. ನಮ್ಮ 46 ಜನ ಸೈನಿಕರು ಅಲ್ಲಿಂದ ಜಮ್ಮು ಕಾಶ್ಮೀರದಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಇನ್ನೇನು ಕೆಳಗಡೆ ಬರಬೇಕು ಅಂದಾಗ
ಅಮಾಯಕವಾದ ಇದೇ ದೇಶದ ಅನ್ನ ತಿಂದು ಇದೇ ದೇಶದ ಆಶ್ರಯ ಪಡೆದ 23 ವರ್ಷದ ಒಬ್ಬ ಮುಸ್ಲಿಂ ಯುವಕ ಆದಿಲ್ ಅನ್ನುವ ಹುಡುಗ 350 ಕೆಜಿ 3.5 ಕ್ವಿಂಟಲ್ ಬಾಂಬುಗಳನ್ನ ಸ್ಕಾರ್ಪಿಯೋ ಕಾರಲ್ಲಿ ಇಟ್ಕೊಂಡು ಬಂದು ನಮ್ಮ ದೇಶದ ಸೈನಿಕ ಬರುವ 78 ಕಾರುಗಳಲ್ಲಿ ಬರಬೇಕಾದ್ರೆ ಡಿಕ್ಕಿ ಹೊಡೆದಾಗ 46 ಜನ ಸೈನಿಕರು ಪ್ರಾಣ ಕೊಟ್ಟರಲ್ಲ. ಎಷ್ಟು ಜನ ನಾವು ಮನೆಯಲ್ಲಿ ಊಟ ಬಿಟ್ಕೊಂಡು ಕಣ್ಣೀರು ಹಾಕಿದ್ದೀವಿ. ಬಂದರೆ ನಮಗೆ ನೆನಪಾಗೋದೇನು ಗೊತ್ತೇನು? ಆ 46 ಜನ ತಂದೆ ತಾಯಿಯಂದಿರ ಸ್ಥಿತಿಯನ್ನ ಒಂದು ಕ್ಷಣ ನಮ್ಮ ಕಣ್ಣು ಮುಂದೆ ತಂದುಕೊಳ್ಳ. ಒಬ್ಬ ಸೈನಿಕ ನಮ್ಮ ಗುರು ಅನ್ನೋದ್ರಲ್ಲಿ ಒಬ್ರು ನೋಡಿ. ಒಬ್ಬ ಗುರುವನ್ನ ನಾನು ನೆನೆಸ್ಕೋಬೇಕು. ಯಾಕೆ ನಿಂತು ನೋಡಿ, ಮದುವೆಯಾಗಿ 5 ತಿಂಗಳಾಯ್ತು. ತನ್ನ ಹೆಂಡತಿಗೆ ಏನು ಹೇಳಿದ್ನೋ ಗೊತ್ತಿಲ್ಲ, ತಂದೆ ತಾಯಿಗೆ ಏನು ಹೇಳಿದ್ನೋ ಗೊತ್ತಿಲ್ಲ. ತನ್ನ ಹೆಗಲಿಗೆ ಹಾಕೊಂಡು ಹೋದ ಮಗ ಶವವಾಗಿ ಛಿದ್ರವಾಗಿ ಮನೆಗೆ ಬಂದ್ರೆ ಆ ತಂದೆ ತಾಯಿಯ ಮನಸ್ಥಿತಿ ಹೇಗಿರಬಹುದು ಅಂತ ಯೋಚನೆ. ಅವ್ರ ತಾಯಿ ಕೇಳಿದ್ದಂತೆ ನೀವು ಸೈನ್ಯದಲ್ಲಿ ಸೇರಿಸಿಕೊಳ್ಬೇಕಾದ್ರೆ 1 ಇಂಚು ಕಡಿಮೆ ಇದ್ರು ಸೇರಿಸಿಕೊಳ್ಳಲ್ಲ. ನನ್ನ ಮಗನು ತುಂಡಾಗ ಬಟ್ಟೆಯಲ್ಲಿ ಕಟ್ಕೊಂಡು ಬಂದಿದ್ದೀರಲ್ಲ, ಆ ಶವ ನಾನು ಹೆಂಗೆ ತಗೊಳ್ಳಿಲ್ಲ ಅಂತ ಆ ತಾಯಿಗೆ ನಾವು ನೀವು ಉತ್ತರ ಕೊಡಕ್ಕಾಗತ್ತ? ತಂದೆ ತೀರಿ ಹೋಗಿದ್ದಾನೆ, ತಂದೆ ಒಂದು ಕಡೆ ಚಿತೆಯ ಮೇಲೆ ಸುಡ್ತಾ ಇದ್ದಾನೆ. ಆ ತಂದೆಗೆ ಒಂದು ಹೆಣ್ಣು ಮಗು ಜನನ ಕೊಟ್ಟು ಮುಂದೆ ಆ ಮಗು ದೊಡ್ಡವನಾಗಿ ಆ ತಾಯಿಗೆ ಅಮ್ಮ ನಮ್ಮ ಅಪ್ಪ ಎಲ್ಲಿ ಅಂತ ಏನ್ ಉತ್ತರ ಕೊಡೋದು? ಆ ತಾಯಿ ಏನ್ ಕೊಡೋದು? ಹೋಗ್ಲಿ, ಈ ದೇಶದ ಜನ ನಾವು ನೀವು ಆ ಮಗುವಿಗೆ ಏನ್ ಉತ್ತರ ಕೊಡೋದಕ್ಕೆ ಸಾಧ್ಯ ಇದೆ? ಒಂದಲ್ಲ, ಒಬ್ಬ ತಂದೆ ಚಿತ್ರ ಆಗಿ ಹೋಗಿದೆ. ಶವನೇ ಇರಲಿಲ್ಲ, ನೆನಪಿಲ್ಲ. ಅವೆಲ್ಲ ಬಾಕ್ಸ್ಗಳಲ್ಲಿ ಕಳಿಸಿದ್ರಲ್ಲ, ಸುಮ್ಮನೆ ಮಾಂಸದ ಮುದ್ದೆಗಳನ್ನ ಹಾಕಿ ಪ್ಯಾಕ್ ಮಾಡಿ ಅವು ಬಟ್ಟೆಗಳನ್ನು ಇಟ್ಟು ಕಳಿಸ್ಕೊಟ್ರು. ಯಾರು ಶವಗಳು ಸಿಕ್ಕಿಲ್ಲ. ಚಿದ್ರ ಆಗಿ ಹೋಗಿದ್ದು. ತುಂಡಾದ ಮಾಂಸದ ಮುದ್ದೆಗಳನ್ನ ಮನೆಗೆ ಬಂದಾಗ ಯಾವ ತಂದೆ ತಾಯಿ ಮನಸ್ಥಿತಿಯನ್ನ ಒಂದು ಕ್ಷಣ ಯೋಚನೆ ಮಾಡೋಣ. ಆ ಎತ್ತರ ಬೆಳೆದು ನಿಂತ ಮಗ ದೇಹದ ಒಂದು ಭಾಗವೂ ಪರಿಚಯವಿಲ್ಲದಂತೆ ಮಾಂಸದ ಮುದ್ದೆಯಾಗಿ ಬಂದು ಮುಂದೆ ಇದ್ದಾಗ ಆ ತಂದೆ ತಾಯಿಯ ಮನಸ್ಥಿತಿಯನ್ನ ಈ ದೇಶದ ಜನಾಂಗ ನಾವು ಯಾವತ್ತಾದ್ರೂ ಯೋಚನೆ ಗಂಭೀರವಾಗಿ ಯೋಚನೆ. ಕಾರ್ಗಿಲ್ ಅಂತ ಈ ದೇಶದಲ್ಲಿ ಒಂದು ಯುದ್ಧ ನಡೀತು. ಬಹಳ ಜನ ಹಿರಿಯರಿಗೆ ಗೊತ್ತಿರುತ್ತೆ. ಆ ಕಾರ್ಗಿಲ್ನಲ್ಲಿ 527 ಜನ ಸೈನಿಕರು ನಮ್ಮ ದೇಶಕ್ಕಾಗಿ ಪ್ರಾಣ ಕೊಟ್ಟರು. ಇವತ್ತು ನಮ್ಮ ಮನೆಗಳಲ್ಲಿ ಆ ಕಾರ್ಗಿಲ್ ಯುದ್ಧದ ಬಗ್ಗೆ ನಮ್ಮ ಮಕ್ಕಳಿಗೆ ಪಾಠ ಹೇಳಿದೀವ? ಯಾರಾದ್ರೂ ನಮ್ಮ ಮಕ್ಕಳಿಗೆ ಪಾಠ ಹೇಳಿದೀವ? ನಮ್ಮ ಮಕ್ಕಳಿಗೆ ಸಿನಿಮಾ ನಟನಟಿಯರು ಹೀರೋಗಳಾಗ್ತಾರೆ. ಯಾರು ಈ ಸಮಾಜಕ್ಕಾಗಿ ಪ್ರಾಣ ಕೊಡಬೇಕು ಅನ್ನುವ ಒಬ್ಬ ಸೈನಿಕ ನನ್ನ ಮಕ್ಕಳಿಗೆ, ಈ ದೇಶದ ಮಕ್ಕಳಿಗೆ ಆದರ್ಶ ಆಗಬೇಕಲ್ಲ. ಶಿಕ್ಷಣ ಹಾಳಾಗಿ ಹೋಯ್ತು. ಶಿಕ್ಷಣದಲ್ಲಿ ಏನೂ ಇಲ್ಲ. ನೀವು ಬಹಳ ಜನ ತಂದೆ ತಾಯಿಯಂದಿರು ಹೆದರ್ಕೊಂತವರಿಗೆ ಮತ್ತು ಶಿಕ್ಷಕರಿದ್ರೆ ಸಿಟ್ಟಿಗೆ ಇರಬಾರ್ದು. ಬಹಳ ನೇರವಾಗಿ ಒಂದು ಮಾತಾಡ್ತಾರೆ. ನನ್ನ ಮಗ ಏನಾದ್ರು ಶಾಲೆ ಕಲಿತು ಶಾಣೆ ಆಗ್ತಾನ ಅಂತ ಕೇಳಿದ್ರ ನಿಮ್ಮ ದೊಡ್ಡ ಭ್ರಮೆ ಅಂತ ನಾನು ಹೇಳ್ತೀನಿ. ನಾನು ಹೇಳೋದಲ್ಲೇ ಅಷ್ಟೇ. ಕಾರಣ ಏನು ಗೊತ್ತೇನು? ನಾನು 1-2 ವಿಚಾರ ಕಾರ್ಗಿಲ್ ನಿಮಗೆ ನೆನಪಿಸಬೇಕಷ್ಟೇ. ನಮ್ಮ ಈ ಪಟ್ಟಣ ಜಿಲ್ಲೆ ಕೊಪ್ಪಳಿನ ಒಬ್ಬ ಶಿವಬಸಯ್ಯ ಮೇಗಲಿ ಮಠ ಅಂತ ಒಬ್ಬ ಸೈನಿಕ ಆ ಯುದ್ಧದಲ್ಲಿ ಹುತಾತ್ಮರಾಗಬೇಕಾದ್ರೆ ಹಬ್ಬಕ್ಕೆ ಅಂತೆ ಮನೆಗೆ ಬಂದಿದ್ರು. ಮನೆಗೆ ಬಂದಿರುವ ಮಗ ಇನ್ನೇನು ಡ್ಯೂಟಿಯಿಂದ ಬಂದಿದ್ದಾನೆ ಅಂತ ತಾಯಿ ಪ್ರೀತಿಯಿಂದ ಅಮಾವಾಸ್ಯೆ ಇತ್ತು. ಆ ಅಮಾವಾಸ್ಯೆಗೆ ಮಗನಿಗೆ ಜೀವ ಅಂತ ತಿಳಿದು ಹೋಳಿಗೆ ಮಾಡಿದ್ಲು. ಇನ್ನೇನು ಹೋಳಿಗೆ ಊಟ ಮಾಡಬೇಕು. ಆಗ ಟಿವಿಯಲ್ಲಿ ಒಂದು ಸ್ಟಾಲ್ ಹೋಗ್ತಾ ಇತ್ತು. ಯಾರ್ಯಾರು ರಜೆಗೆ ಸೈನಿಕರು ಮನೆಗೆ ಹೋಗಿದ್ದೀರೋ ಅವರೆಲ್ಲ ಬಂದು ಡ್ಯೂಟಿಗೆ ಜಾಯಿನ್ ಆಗಬೇಕು ಅಂತ. ಯಾಕಂದ್ರೆ ಪಾಕಿಸ್ತಾನ ನಮ್ಮ ಮೇಲೆ ಏಕಾಏಕಿ ದಾಳಿ ಸುರುವಿಟ್ಟುಕೊಂಡಿತ್ತು. ಆಗ ಮೇಗಲಿ ಮಠ ತನ್ನ ಟ್ರಂಕ್ ಅನ್ನು ಎತ್ತುಕೊಂಡು ಹೊಂಟ್ರೆ ಆ ತಾಯಿ ಬಂದು ಹೇಳಿದ್ರು, ಮಗ ನಿಮ್ಗೆ ಇಷ್ಟ ಅಂತ ಹೋಳಿಗೆ ಮಾಡಿದೀನೋ, ಒಂದು ತುತ್ತು ಊಟ ಮಾಡಿ ಹೋಗು ಅಂದಾಗ ಶಿವಬಸಯ್ಯ ಮೇಗಲಿ ಮಠ ಏನ್ ಹೇಳಿದ ಗೊತ್ತೇನು? ಅಮ್ಮ, ನನ್ನ ಜೊತೆಯಲ್ಲಿರುವಂತಹ ಸ್ನೇಹಿತರು ಶತ್ರುಗಳ ಗುಂಡು ತಿಂದು ಅಲ್ಲಿ ರಕ್ತ ಚೆಲ್ತಾ ಇದ್ದಾರೆ. ಅವ್ರು ನೋಡ್ಕೊಂಡು ನಾನು ಹೋಳಿಗೆ ಊಟ ಮಾಡ್ಲಾ, ಹೋಗ್ತೀನಿ, ಯುದ್ಧ ಮಾಡ್ತೀನಿ, ಆ ಶತ್ರುಗಳನ್ನ ಸಂಹಾರ ಮಾಡ್ತೀನಿ, ಸಂಹಾರ ಮಾಡಿ ಬಂದು ನಿಮ್ಮಿಂದ ಹೋಳಿಗೆ ನೋಡ್ಕೊಂಡು ಊಟ ಮಾಡ್ತೀನಿ ಅಂತ ಹೋದ ಮಗ ಯುದ್ಧವನ್ನು ಗೆದ್ದಿವಿ, ಯುದ್ಧದಲ್ಲಿ ಪರಾಕ್ರಮ ವಿಜಯವನ್ನ ಮಾಡಿದ್ವಿ. ಆದ್ರೆ ಶಿವಬಸಯ್ಯ ಮೇಗಲಿ ಮಠ ಬರಬೇಕಾದ್ರೆ ತ್ರಿವರ್ಣ ಧ್ವಜ ಹೊತ್ಕೊಂಡು ಪೆಟ್ಟಿಗೆಯಲ್ಲಿ ಶವವಾಗಿ ಬಂದಾಗ ಆ ತಾಯಿಯ ಮನಸ್ಥಿತಿ ಹಿಂತಿರಬಾರದು. ಹೋಗ್ಲಿ, ನೆನಪಿಟ್ಕೊಳ್ಳಿ. ತಾನು ಪ್ರೀತಿಯಿಂದ ಮಾಡಿದ ಹೋಳಿಗೆಯ
ಕೊನೆಯ ತುತ್ತನ್ನು ಬಾಯಿಯಲ್ಲೇ ಇಟ್ಟುಕೊಳ್ಳದೆ ಹೋದ ಮಗ ಶವವಾಗಿ ಬಂದು ಮನೆ ಮುಂದೆ ಮಲಗಿದಾಗ ಯಾವತ್ತಾದ್ರೂ ಆ ಮನೆಯಲ್ಲಿ ಹೋಳಿಗೆ ಮಾಡೋದಕ್ಕೆ ಸಾಧ್ಯ ಅಂತೀವಿ. ಹೋಳಿಗೆ ಮಾಡಿದ್ರೆ ಕೊನೆಯ ತುತ್ತನ್ನು ಬಾಯಲ್ಲಿ ಇಟ್ಟುಕೊಳ್ಳದೆ ಹೋದ ಆ ಮಗನ ನೆನಪು ಆ ತಾಯಿ ಕರುಳನ್ನು ಹಿಂಡದೆ ಬಿಡುತ್ತಾ ಬಿಡುತ್ತೇನೆ. ಇವತ್ತು ಆ ತಾಯಿಗೆ ಯಾರು ಉತ್ತರದಾಗಿತ್ತು ಆಗಬೇಕು. ಹೋಗಿ ನೀವು ರಾಜಕಾರಣಿಗಳು ಬೈಕೊಂಡು ಕೂತ್ರೆ ಪ್ರಯೋಜನ ಇಲ್ಲ. ರಾಜಕಾರಣಿಗಳನ್ನ ಹಾಳು ಮಾಡಿದ್ರು ನಾವೇ. ನಾವು ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಹಾಕಿಲ್ಲ, ಯಾರಿಗೆ ಹಾಕಬಾರ್ದು ಅವ್ರಿಗೆ ಹಾಕಿದ್ದೀವಿ. ದೇಶ ಏನ್ ಹಾಕಬಾರ್ದು ಅದು ಆಗ್ಬಿಟ್ಟಿದೆ. ಈಗ ತಿದ್ದುಕೊಳ್ಳೋಕೆ ಚಾನ್ಸ್ ಇದೆ. ದೇಶ ಇವತ್ತು ಸುಭದ್ರವಾಗಿದೆ. ದೇಶ ಒಂದು ಕಡೆ ಹೋಗ್ತಾ ಇದೆ ಬಹಳ ಸುವ್ಯವಸ್ಥಿತವಾಗಿ. ಇವತ್ತು ದೇಶಭಕ್ತಿ ಮನೆಯಲ್ಲಿ ಪಾಠ ಆಗಬೇಕು. ನಮ್ಮ ಬಲವಾದ ನಿಲುವಿದೆ. ನಮ್ಮ ಮನೆಗಳಲ್ಲಿ ಯಾವುದೋ ನಮ್ಮ ಮನೆ ದೇವರು ಅಂತ ಫೋಟೋ ಹಾಕ್ತೀವಿ. ಯಾರೋ ಒಬ್ಬ ಸ್ವಾಮೀಜಿ ಹಾಕೋ ತಪ್ಪು ಅಂತ ನಾನು ಹೇಳಲ್ಲ. ನಮ್ಮ ಭಾವನೆ ನಮ್ಮ ಭಕ್ತಿಯ ಜೊತೆಗೆ ಮನೆಗಳಲ್ಲಿ ಪ್ರತಿಯೊಬ್ಬ ಸೈನಿಕರ ಫೋಟೋ ನೇತಾಕ್ರಿ. ಮಗನಿಗೆ ಹೇಳ್ರಿ, ಮಗ ಇವನು ದೇಶಕ್ಕಾಗಿ ಪ್ರಾಣ ಅರ್ಪಣೆ ಮಾಡಿದ್ದಾನೆ ಅಂತ ಆ ಮಗನಿಗೆ ದಿನ ಮುಂಜಾನೆ ಎದ್ದು ನನ್ನ ವೀರ ಸೈನಿಕನ ಭಾವಚಿತ್ರವನ್ನು ತೋರಿಸಿ. ಬಂಧುಗಳೇ, ಬಹಳಷ್ಟು ಜನ ಈ ದೇಶದಲ್ಲಿ ಸ್ವಾತಂತ್ರ್ಯದ ನಂತರ ಎಷ್ಟು ಜನ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ ಗೊತ್ತೇನು? 25,942 ಜನ ಸೈನಿಕರು ನಮ್ಮ ರಕ್ಷಣೆಗಾಗಿ ರಕ್ತವನ್ನ ದಾನ ಮಾಡಿದ್ದಾರೆ. ಬಹುಶಃ ನೀವು ಆರಾಮಾಗಿ ಕುಂತ್ಕೊಂಡಿರಿ. ಅಲ್ಲಿ ಒಬ್ಬ ತಾಯಿ ಕುಂತಿದೆ, ಹೆತ್ತಿರೋ 2 ಮಕ್ಕಳನ್ನ ಸೈನ್ಯಕ್ಕೆ ಕಳಿಸಿದೆ. ಅಲ್ಲಿ ಟಿವಿಯಲ್ಲಿ ಇನ್ನೇನು ಪಾಕಿಸ್ತಾನ ದಾಳಿ ಮಾಡಿಬಿಡುತ್ತೆ, ಯಾವುದೋ ಒಬ್ಬ ಭಯೋತ್ಪಾದಕ ಬಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾನೆ ಅಂತ ಟಿವಿ ನೋಡ್ಬೇಕಾದ್ರೆ ಆ ತಾಯಿ ಹೃದಯ ಎಷ್ಟು ಮಿಡಿಬೋದ್ರಿ. ಟಿವಿ ನೋಡೋ ಸರ್ತಿಗಳನ್ನ ತಾಯಿ ಹೃದಯ ಹೆಂಗ ಹಾಕಬಾರ್ದು? ಹೌದಾ? ನಮ್ ತಂದೆ ತಾಯಿ ಬೆಳೆದು 25 ಉಂಡಾಡಿ ಗುಂಡದಲ್ಲಿ ಇದ್ದವರು ನಾವೇ ಹೊರಗೆ ತಿರುಗಾಡಕ್ ಹೋದ್ರೆ ರಾತ್ರಿ 9 ಆದ್ರೆ ಮಗ ಯಾಕೆ ಬರ್ಲಿಲ್ಲ ಅಂತಾರೆ. ಮನೆಗೆ ಮಗ ಇರಲಿಲ್ಲ ಆದ್ರೂ ಮಗ ಮನೆಗೆ ಯಾಕೆ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತೀವಿ. ಮತ್ತೆ ಈ ಹೆತ್ತಿರೋ 2 ಮಕ್ಕಳನ್ನು ಆ ದೇಶಕ್ಕೆ ದಾನ ಮಾಡಿದ ಆ ತಾಯಿ ಏನ್ ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಭಕ್ತಿಪೂರ್ವಕ ತಾಯಿ ಹೇಳ್ಬೇಕು. ಹಾಗಾಗಿ ನಮ್ಮ ದೇಶದ ಸೈನಿಕ ಈ ದೇಶಕ್ಕಾಗಿ ಬಹಳ ದೊಡ್ಡ ತ್ಯಾಗವನ್ನ ಮಾಡಿದ್ದಾನೆ. ಮೊನ್ನೆ ಕಮಾಂಡರ್ ಒಬ್ರು ತೀರ್ಕೊಂಡ್ರು, ಪೈಲಟ್. ಅವರ ಹೆಂಡತಿ ಕೂಡ ಪೈಲಟ್ ಆಗಿದ್ದಾರೆ, ಹೆಲಿಕಾಪ್ಟರ್ ಪೈಲಟ್ ಆಗಿದ್ದಾರೆ. ಆ ತಾಯಿನ ನೋಡಿದಾಗ ನನಗೆ ಜಿಟಿವಿಯಲ್ಲಿ ನೋಡ್ತಾ ಇದ್ದೆ. ಗಂಡನ ಶವ ಬಂದು ಬಿದ್ದಿದೆ, ಸೆಲ್ಯೂಟ್ ಮಾಡ್ತಾಳೆ. ಗಂಡನ ಚಿತೆಗೆ ಬೆಂಕಿ ಹಚ್ಚಿಕೊಂಡು ಮತ್ತೆ ಡ್ಯೂಟಿಗೆ ಇರ್ತಾಳಲ್ರಿ ಆ ತಾಯಿ. ಎಂತ ತಾಯಿ ಅವರು! ಗಂಡ ಹನುಮಂತಪ್ಪ ಕೊಪ್ಪರು ಹಿಮದಲ್ಲಿ 8 ದಿನ ಶವವಾಗಿ ಹೋದ. ಗಂಡನ ಗಂಡನ ಶವವನ್ನ ಶ್ರದ್ಧೆಯಿಂದ ಸ್ವೀಕಾರ ಮಾಡಿ ಮನವಿ ಮಾಡಿ ಆ ತಾಯಿ ಮಲ್ಲಮ್ಮ, ಹನುಮಂತಪ್ಪನ ಹೆಂಡತಿ ತಾಯಿ ಮಲ್ಲಮ್ಮ ಟಿವಿ ಇಂಟರ್ವ್ಯೂ ಕೇಳ್ತಾರೆ, ಏನು ನಿಮ್ಮ ಗುರಿ ಅಂದ್ರೆ ಇರುವ ಒಬ್ಬ ಮಗಳನ್ನು ನಾನು ಸೈನ್ಯಕ್ಕೆ ಕಳಿಸ್ತೀನಿ ಎನ್ನುವ ಆ ತಾಯಿಯ ಧೈರ್ಯ, ಆ ತಾಯಿಯ ಛಾತ್ರ ಶಕ್ತಿ ಇಂಥದ್ದಿರ್ಬೋದು ಅಂತ. ಮತ್ತು ನನ್ನ ಸುರಪುರ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಕಾರಣ ಏನು ಗೊತ್ತೇನು? ನಮ್ಮ ಸುರಪುರದ ಪಕ್ಕದ ಕವಡಿಮಟ್ಟಿಯ ಒಬ್ಬ ಶರಣಬಸವ ಕೆಂಗೂರಿ ಸುಮಾರು 8 ವರ್ಷದ ಹಿಂದೆ ನಮ್ಮದೇ ದೇಶದ ನಕ್ಸಲೈಟರ ಜೊತೆಯಲ್ಲಿ ಯುದ್ಧ ಮಾಡಬೇಕಾದ್ರೆ ಪ್ರಾಣ ಕಳ್ಕೊಂಡ ಆತನ ಶವವನ್ನು ನಾವು ಭವ್ಯವಾಗಿ ಸ್ವಾಗತ ಮಾಡಿದ್ವಿ. ಆತನ ಶವ ಸಂಸ್ಕಾರ ಮಾಡಿದ್ವಿ. ಇವತ್ತು ನಮ್ಮ ಸುರಪೂರಿನ ಜನ ಆತನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದಕ್ಕೆ ಒಬ್ರು ನೆರಳು ಮಾಡುವವರೂ ಗತಿ ಇಲ್ಲ ಅನ್ನೋದಾದ್ರೆ ಇಂಥ ಕೃತಜ್ಞ ಸಮಾಜ ಅಂತ ಬೇಜಾರಾಗುತ್ತೆ. ನಮಗೆ ಯಾರು ಆದರ್ಶ ಆಗಬೇಕಾಗಿತ್ತು, ಯಾರು ನಮಗೆ ಮೌಲ್ಯದ ಬದುಕನ್ನ ಕಟ್ಟಿಕೊಡಬೇಕಾಗಿತ್ತು, ಅವರು ನಮಗಾಗಲಿಲ್ಲ. ಯಾರೋ ನಮಗೆ ಸಿನಿಮಾ ಹೀರೋ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಕುಣಿಯೋರು ಹೀರೋಗಳಾದ್ರು, ಕ್ರಿಕೆಟ್ ಆಡೋ ಪ್ಲೇಯರ್ಗಳು ಅವ್ರ ಆಟ ಗೌರವಿಸ್ತೀನಿ, ಅವ್ರು ನಮ್ಮ ಪಾಲಿಗೆ ಹೀರೋಗಳಾದ್ರು. ಹಾಗಾಗಿ ನಮಗೆ ಈ ದೇಶದ ಅಂತಸತ್ವ, ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಬಹಳ ಮಾತನಾಡ್ತಾ ಇದ್ದೀವಿ. ಸರ್ಜಿಕಲ್ ಸ್ಟ್ರೈಕ್ ಈ ದೇಶದಲ್ಲಿ ಹೊಸದೇನಲ್ಲ. ಯಾಕೆ ಗೊತ್ತೇನು? ಸ್ವಾತಂತ್ರ್ಯದ ಪೂರ್ವದಲ್ಲೇ ಒಬ್ಬ ಉಧಮ್ ಸಿಂಗ್ ಅನ್ನುವ 17 ವರ್ಷದ ಹುಡುಗ ಜಲಿಯನ್ ವಾಲಾಬಾಗದಲ್ಲಿ ನಮ್ಮ ದೇಶದ ಜನರನ್ನ ಹತ್ಯೆ ಮಾಡಿದ್ರು ಅಂತ ಗುರಿ ಇಟ್ಕೊಂಡು ನಾನು ಅದಕ್ಕೆ ಸೇವೆ ತೀರಿಸಿಕೊಳ್ಬೇಕು ಅಂತ 1940ರಲ್ಲಿ ಇಂಗ್ಲೆಂಡಿಗೆ ಹೋಗಿ, ಇಂಗ್ಲೆಂಡ್ ಕರ್ಜನ್ ವೈಲಿ ಅಂತಿದ್ದ ಒಬ್ಬ ಜನರಲ್ ಓ ಡಯರ್ ಅಂತಿದ್ದ. ನಾವು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಪಾಠ ಇದೆ, ನಮ್ಮ ಮಕ್ಕಳಿಗೆ ಗೊತ್ತಿರುತ್ತೆ, ನಮ್ಮ ವಿದ್ಯಾರ್ಥಿ ಮಿತ್ರರಿಗೆ. ಅದರಲ್ಲಿ ಗುರಿಯಿಟ್ಟ ಯಾವ ಜನರಲ್ ಓ ಡಯರ್ ನಮ್ಮ ದೇಶದ ಜನರ ಮೇಲೆ ಎಲ್ಲ ಬಿಡಿ ಗುಂಡು ಹಾರಿಸಿ ಪ್ರಾಣ ತೆಗೆದಿದ್ದಾನೋ
ಅವನು ನನ್ನ ಮುಗಿಸಬೇಕು ಅಂತ ಛಲ ತೊಟ್ಟು ಹೊರಟ ಉಧಮ್ ಸಿಂಗ್ 16 ವರ್ಷದ ಹುಡುಗ ನಿಶ್ಚಯ ಮಾಡ್ದ, ಇಲ್ಲ ಅವನನ್ನು ಮುಗಿಸಬೇಕು ಅಂತ ಹೋಟೆಲ್ನಲ್ಲಿ ಸಪ್ಲೈ ಕೆಲಸ ಮಾಡ್ದ. ಎಲ್ಲ ಒಂದ್ ಕಡೆ ಹೋಗಿ ಹಡಗಿನಲ್ಲಿ ನಾನು ಕಸ ಬಳಸ್ತೀನಿ ಅಂತ ಕೆಲಸ ಮಾಡ್ದ. 3 ವರ್ಷ ಶ್ರಮ ಪಟ್ಟು ಇಂಗ್ಲೆಂಡಿಗೆ ಹೋದ. ಆ ಜನರಲ್ ದಯಾಳು ನನ್ನ ಹುಡುಕಿ ಒಂದು ಕಾರ್ಯಕ್ರಮ ನಡೆದಿತ್ತು, ಅವನ ಸನ್ಮಾನ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಒಳಗೆ ಬಿಡ್ತಿರ್ಲಿಲ್ಲ. ಒಂದು ದಪ್ಪನ ಭಗವದ್ಗೀತೆ ಪುಸ್ತಕ ತಗೊಂಡ, ಅದರಲ್ಲಿ ಪಿಸ್ತೂಲ್ ಅಷ್ಟೇ ಒಳಗಿನ ಪೇಜ್ಗಳನ್ನ ಕಟ್ ಮಾಡ್ದ. ಅದರಲ್ಲಿ ಪಿಸ್ತೂಲ್ ಇಟ್ಕೊಂಡು ನೀಟಾಗಿ ಸ್ಟೂಡೆಂಟ್ ಹೋದ ಬುಕ್ ಇಟ್ಕೊಂಡು ಹೋದ. ಇನ್ನೇನು ಆ ಶತ್ರು ನಮ್ಮ ದೇಶದ ಜಲಿಯನ್ ವಾಲಾಬಾಗ್ನಲ್ಲಿ ಹತ್ಯೆ ಮಾಡಿದ್ನಲ್ಲ, ಅವನಿಗೆ ಸನ್ಮಾನ ಮಾಡಬೇಕು, ಎಲ್ಲರೂ ಜೋರಾದ ಚಪ್ಪಾಳೆ ಕಟ್ಟಬೇಕು. ನಮ್ಮ ದೇಶದ ಯುವಕ ಎದ್ದು ನಿಂತು ಹೇಳ್ದ, ಮುಗಿತು ನಿನ್ನ ಆವಿಷ್ಯ. ಅಮಾಯಕ ನನ್ನ ತಂದೆ ತಾಯಿಯಂದಿರ ರಕ್ತ ಹರಿಸಿದ ನಿನ್ನನ್ನು ಮುಗಿಸುವುದಕ್ಕೆ ನಾನು ಬಂದಿದ್ದೇನೆ ಅಂತ ಪುಸ್ತಕ ಕರೆದು ಪಿಸ್ತೂಲ್ ಹಿಡ್ಕೊಂಡು ತಲೆಗೆ ಗುರಿ ಇಟ್ಟು ಹೊಡೆದ. ಎಂತ ವೀರ ಗೊತ್ತೇನು? ಇಂಗ್ಲೆಂಡಿಗರು ನಮಗೆ 150 ವರ್ಷ ಆಳಿದ್ರಷ್ಟೇ ಧೈರ್ಯವಂತರು ಇರ್ಲಿಲ್ಲ. ಅವರು ಹೊಡೆದು ಪ್ರಾಣ ಬಿದ್ದೋಗಿನ ಜನರಲ್ ಹೋಗಿ ಉಧಮ್ ಸಿಂಗ್ನಿಂದ ಯಾರು ಹಿಡ್ಕೊಳಕ್ ತಯಾರಿಲ್ಲ. ಅಷ್ಟು ಭಯಭೀತರಾಗಿದ್ರು. ಅವನು ಗಲ್ಲಿಗೇರಿದ ಮತ್ತು ಬೇರೆ ಅಲ್ಲೇ ಗಲ್ಲಿಗೆ ಏರಿಸಿದ್ರು. ಕೊನೆಗೆ ಅವನ ಶವವನ್ನ ಗಲ್ಲಿಗೆ ಏರಿಸಿ ಸುಟ್ಟ ಮೇಲೆ ಅವರ ಚಿತಾಭಸ್ಮವನ್ನ ಈ ದೇಶಕ್ಕೆ ಕಳಿಸಿಕೊಟ್ರು. ನಮ್ಮ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ